ಏನು ಹಣ ಒಡವೆ ಎಲ್ಲ ತಂದಿದ್ಯಾ? ಏಯ್ ಕಳ್ಳಿ, ನಾಟಕ ಮಾಡಿದ್ ಸಾಕು. ನೀನ್ ಇದನ್ನೆಲ್ಲ ಯಾಕೆ ತಂದಿದ್ಯಾ ಅಂತ ನನಗೆ ಗೊತ್ತು. ನನ್ ಮೇಲೆ ನಿನಗಿನ್ನೂ ಪ್ರೀತಿ ಇದೆ. ಅದಕ್ಕೆ ನನ್ ಜೊತೆ ಓಡ್ ಹೋಗಿ ಎಲ್ಲಾದ್ರೂ ದೂರದಲ್ಲಿ ಸುಖವಾಗಿ ಬಾಳ್ಬೇಕು ಅಂತ ಇದನ್ನೆಲ್ಲ ತಂದಿದ್ಯಾ ತಾನೇ? ಛೀ, ಇಂಥ ಕೆಟ್ಟ ಆಲೋಚನೆ ನಿನ್ ಮನ್ಸಲ್ಲಿದ್ರೆ ಅದು ತೆಗೆದು ಬಿಸಾಕು. ನಾನು ನನ್ನ ಮಾವನಿಗೆ ಮಾತ್ರ ಸ್ವಂತ. ನಾನು ನನ್ನ ಮಾವನ ಜೊತೆ ಹೇಗೆಲ್ಲ ಬದುಕ್ಬೇಕು ಅಂತ ಆಸೆ ಪಡ್ತಾ ಇದ್ದೀನೋ ಆ ದಿನಗಳು ಹತ್ರ ಬರ್ತಾ ಇದೆ. ರಾಮ್, ಇಂಥ ಸಮಯದಲ್ಲಿ ತೊಂದರೆ ಕೊಟ್ರೆ ನಿನಗೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಯ್ಯಯ್ಯೋ ಬೇಡ ಜ್ಯೋತಿ, ನನಗ್ ಭಯ ಆಗ್ತಾ ಇದೆ ಜ್ಯೋತಿ. ನಂಗೇನು ಮಾಡ್ಬೇಡ ಜ್ಯೋತಿ, ಕೈ ಮುಗಿತೀನಿ ಜ್ಯೋತಿ, ನನ್ನನ್ನು ಬಿಟ್ಬಿಡು ಜ್ಯೋತಿ. ಏಯ್, ನಾನು ನಿನ್ ಜಾಗದಲ್ಲಿಲ್ಲ, ನೀನು ನನ್ನ ಜಾಗದಲ್ಲಿರೋದು. ನಾನು ಹೇಳ್ದಾಗ ಕೇಳಬೇಕು. ಕೇಳಿಲ್ಲ ಅಂತಂದ್ರೆ ಏನಿಲ್ಲ, ಈ ಫೋನಲ್ಲಿರೋ ಫೋಟೋ ವಿಡಿಯೋ ವೈರಲ್ ಆಗುತ್ತೆ. ಜ್ಯೋತಿ, ಈ ಕಾಲದಲ್ಲಿ ಪ್ರೀತಿಸಿ ಕೈ ತೊಳ್ಕೊಂಡು ಹೋಗೋರೆ ಜಾಸ್ತಿ. ನಿನಗೆ ಮದ್ವೆ ಆಗಿದ್ರು ನಿನ್ನ ಎಕ್ಸೆಪ್ಟ್ ಮಾಡೋದಕ್ಕೆ ನಾನು ರೆಡಿ ಇದ್ದೆ. ಆದ್ರೆ ನೀನೇನ್ ಮಾಡ್ದೆ? ನನಗ್ ದ್ರೋಹ ಮಾಡ್ದೆ, ನನ್ನ ಪ್ರೀತಿಗೆ ಮೋಸ ಮಾಡ್ದೆ. ಇಷ್ಟೆಲ್ಲ ಆದ್ರೂ ಮತ್ತೆ ನಾನ್ ನಿನ್ನ ಪ್ರೀತಿ ಬಯಸ್ತಾ ಇದ್ದೀನಿ. ಆದ್ರೂ ನೀನು ನನ್ನ ಪ್ರೀತಿನ ಅರ್ಥನೇ ಮಾಡ್ಕೋತಿಲ್ಲ. ನಾಟಕ ಆಡ್ಬೇಡ ಶ್ರೀರಾಮ್. ನಿನಗ್ ಬೇಕಾಗಿರೋದು ಪ್ರೀತಿ ಅಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ನೀನ್ ಬಯಸೋದು ನಿನಗ್ ಸಿಗಲ್ಲ ಅಂತ ಚೆನ್ನಾಗ್ ಅರ್ಥ ಮಾಡ್ಕೋ. ನೋಡು ರಾಮ್, ಈ ಹಣ ಒಡವೆ ಎಲ್ಲ ತಗೊಂಡು ಆ ಫೋಟೋ ವಿಡಿಯೋ ನನಗ್ ಕೊಟ್ಟು ಹೋಗ್ತಾ ಇರು. ನಾನ್ ತುಂಬಾ ಹೊತ್ತಿಲ್ಲಿರೋಕ್ಕಾಗಲ್ಲ, ಹೋಗ್ಬೇಕು. ಈ ಹಣ ಒಡವೆನೆಲ್ಲ ಸಂಪಾದನೆ ಮಾಡ್ಬೋದು. ನೋಡು, ನೀನು ಹ್ಞೂ ಅಂದ್ರೆ ನಾನು ಈಗಲೇ ಈ ಫೋನಲ್ಲಿ ಏನೇನಿದೆಯೋ ನಿನ್ನ ಫೋಟೋಸ್ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಡ್ತೀನಿ. ನೋಡು, ನಾವೆಲ್ಲಾದ್ರೂ ದೂರ ಹೋಗ್ಬಿಟ್ಟು ಒಂದು ಹೊಸ ಜೀವನ ಶುರು ಮಾಡೋಣ. ಐ ಲವ್ ಯು ಜ್ಯೋತಿ, ಐ ಲವ್ ಯು. ಪ್ರೀತಿ ಅಂತೆ ಪ್ರೀತಿ. ಪ್ರೀತಿಗಿಂತ ಮುಖ್ಯವಾದದ್ದು ಇನ್ನೂ ತುಂಬಾ ಇದೆ. ಸಂಸಾರ, ಕುಟುಂಬ, ತಾಳಿ, ಗಂಡ, ಅಪ್ಪ, ಅಮ್ಮ. ಒಂದ್ ಟೈಮಲ್ಲಿ ನೀನ್ ಹಿಂದೆ ಬರಕ್ಕೆ ರೆಡಿ ಇದ್ದೆ ನಿಜ. ನನ್ ಮಾವ ಕೂಡ ನಿನಗೋಸ್ಕರ ನನ್ನನ್ ತ್ಯಾಗ ಮಾಡಕ್ ರೆಡಿ ಇದ್ರು. ನಿನಗೋಸ್ಕರ ಲಕ್ಷ ಲಕ್ಷ ಖರ್ಚು ಮಾಡಿದಾರೆ ಕಣೋ. ಆದ್ರೆ ಅದ್ರ ನಿಯತ್ತಿದ್ಯಾ ನಿನ್ಗೆ? ನಿಯತ್ತಿದ್ಯಾ? ಆ ನಿಯತ್ತಿರೋದಕ್ಕೆ ನಾನು ಮತ್ತೆ ನಿನ್ನ ಹುಡ್ಕೊಂಡ್ ಬಂದಿರೋದು ಜ್ಯೋತಿ. ಅಲ್ಲ, ನೀನು ನಿಮ್ಮ ಮಾವನಿಗೆ ಎಷ್ಟು ದಿನ ಅಂತ ತೊಂದರೆ ಕೊಡ್ತೀಯ? ನೀನ್ ಇಷ್ಟು ದಿನ ಆದ್ರೂ ಮಗು ಮಾಡ್ಕೊಂಡಿಲ್ಲ ಅಂದ್ರೆ ಏನರ್ಥ?